ನನಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ, ಬರ್ತ್ ಅಂತೀವಲ್ಲ, ಅದೊಂದು ಕೊಟ್ಟಿದ್ದು ನಮ್ಗೆ. ನಿಜವಾಗ್ಲೂ ಥ್ಯಾಂಕ್ ಯು RPG. ನಿಮ್ಮ ಸಾಂಗ್ನ ಅದು ನಾನು ಮತ್ತು ಗುಂಡ ರಿಲೀಸ್ ಮಾಡ್ತೇನೆ. ನಾನು ಸಾಂಗ್ ಆಲೇ ಕೇಳಿದ್ದೀನಿ. ಇಟ್ಸ್ ಅಮೇಝಿಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು. ಅದ್ಭುತವಾದ ಸಾಂಗ್ ಇದೆ. ನಾನು ಅದನ್ನೇ ಹೇಳಿದೆ ನಮಗೆ, ಫಸ್ಟ್ ಈ ಸಾಂಗ್ನ ಬಿಟ್ಬಿಡು, ಅಂಡರ್ ಆಡಿಯನ್ಸ್ಗೆ ಇಮಿಡಿಯೇಟ್ ಕನೆಕ್ಟ್ ಆಗುತ್ತೆ, ದಯವಿಟ್ಟು ಬೇರೆ ಯಾವುದು ಥಿಂಕ್ ಮಾಡಬೇಡ ಅಂತ. ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ದೆನ್ ಥ್ಯಾಂಕ್ ಯು ಸೊ ಮಚ್. ನನಗೆ ನೆಕ್ಸ್ಟ್ ಪಿಕ್ಚರ್ ಹಿಂಗೆ ಮಾಡ್ಕೊಡಿ ಒಂದು ಸಾಂಗು. ಆ್ಯಂಡ್ ನಾನು ಮತ್ತು ಗುಂಡ, ನಾನು ಯಾವಾಗಲೂ ಒಂದು ಹೇಳ್ತಿದ್ದೆ ನಾನು, ನಾಯಿ ತಾಯಿ ಎರಡಿದ್ದೀರ ತುಂಬ ನಿಯತ್ತು. ಸೊ ಅದನ್ನು ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ. ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ, ತಾಯಿನೂ ಅಷ್ಟೇ. ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ, ಪುರಾಣದಿಂದ ತಗೊಬನ್ನಿ, ಎರಡು ಕೈ ಬಿಡಲ್ಲ. ಸೊ ಅವ್ನಿಗೆ ಯಾವತ್ತೂ ಹೇಳಿದೆ, ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ, ಕಾಸು ಮಾಡಿದ್ಯಾ ನೀನೇನೋ ನಮ್ಮ ಹೀರೋಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ, ನೀನು ಬಡಿ ಮಗನೇ ನಾಯಿ ಇಟ್ಕೊಂಡು ಮಾಡ್ತೀವಿ, ಎಲ್ಲ ಕಾಸು ಮಾಡ್ಬಿಡ್ತಾ ಇದೀವಿ ಅಂತ. ಎನಿವೆ, ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್. ನಾನು ರಿಲೀಸ್ ಮಾಡ್ತಾ ಇದ್ದೀನಿ, ಅದು RP ಸರ್ ಮ್ಯೂಸಿಕ್ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ RP ಸರ್ ರಿಲೀಸ್ ಮಾಡ್ತಾರೆ, ಅವ್ರ ಜೊತೆ ನಾನು ಇರ್ತೀನಿ. ಬೆಸ್ಟ್ ವಿಶಸ್ ಹೇಳಿ RP ಸರ್. ಆ್ಯಕ್ಚುಲಿ RP.1, ಎಕ್ಸ್ಕ್ಯೂಸ್ ಮೀ, RP.2, ದಿಸ್ ಇಸ್ ರೀ-ಎಂಟ್ರಿ. ನಾನು ಮತ್ತು ಗುಂಡ ಅಗೇನ್ ಪ್ರೇಮ್ ಸರ್. ಸ್ಟಾರ್ಟೆಡ್ ವಿತ್ ಪ್ರೇಮ್ ಸರ್, ಪ್ರೇಮ್ ಸರ್. ಎಸ್, ವಾಸ್ ದಿ ಸಾಂಗ್ ನಾನು ಮತ್ತು ಗುಂಡ. ಅಂದ್ರೆ RP ಸರ್ 2.0 ಇದು ಈ ಸಿನಿಮಾಯಿಂದ. ಆಮೇಲೆ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್. ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ಲರಿಗೂ ಗೊತ್ತು, ಆದ್ರೆ ಇವತ್ತು ಸ್ವಲ್ಪ ಟ್ವಿಸ್ಟ್, ಇದು ಮಕ್ಕಳ ಹಾಡು, ಅದನ್ನ ನೀವು ರಿಲೀಸ್ ಮಾಡ್ತೀರಾ. ಒಂದು ಇದು ಎಲ್ಲರೂ ಕೇಳೋಂತ ಹಾಡು, ನನಗೆ ಮಕ್ಳು ಅಂತಂತಿಲ್ಲ, ಯಾಕಂದ್ರೆ ಟ್ಯೂನ್ ಹೆಂಗೆ RP ಸರ್ ವಾಯ್ಸ್ ಇದೆಯಲ್ಲ, ಈಗ ನೋಡ್ತಾ ಇದ್ದೆ ನಾನು ಇದನ್ನ, ಯಾವುದು ಕಂಪೋಸಿಂಗ್ ಇದು, ಅವ್ರ ವಾಯ್ಸ್ ಏನ್ ಸ್ವಲ್ಪ ಲೈಕ್ ಮಚ್ ಹೇಟ್ಗಳಿದ್ದಂಗೆ. ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ, ಆಂಟ್ ಆಗುತ್ತೆ, ತುಂಬಾ ಆಂಟ್ ಆಗುತ್ತೆ. ಸೊ ಆ ಥರದ್ದು ಒಂದು ವಾಯ್ಸು, ಮತ್ತೆ ಅವ್ರ ರಾಗಗಳೇ ಹೆಂಗೇನೆ, ಅವ್ರು ಹೇಳ್ಸೋ ಅವರೊಟ್ಟಿಗೆ ನಾನು ಕೆಲಸ ಮಾಡಿದಾಗ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ. ಸೊ ಆ ಥರ. ಎನಿವೆ, ಸೊ ಇವತ್ತು ಖುಷಿ RP ಸರ್ ಸಾಂಗು, ಅದು ನಾನು ಮತ್ತು ಗುಂಡ ನಾವು 5 ಪಿಕ್ಚರ್ ರಿಲೀಸ್ ಮಾಡ್ತೀವಿ ಅಂತ. ಅಂಡ್ ಆಲ್ ದ ವೆರಿ ಬೆಸ್ಟ್. ಸಾಂಗಿಗೆ ಒಳ್ಳೇದಾಗ್ಲಿ. ನಾನು ಮತ್ತು ಗುಂಡ ಸಾಂಗ್ ಲಾಂಚ್. ಥ್ಯಾಂಕ್ ಯು ಸರ್. ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ, ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡು ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವನ ಬಗ್ಗೆ. ಅವ್ನು ಸಪೋರ್ಟ್ ಮಾಡ್ದ ಅಷ್ಟೇ, ಅದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನೂ ಇಲ್ಲ. ಅವ್ನು ಸಪೋರ್ಟ್ ಮಾಡ್ದ, ಅವ್ನು ಹೆಂಗೆ ನಾನು ಹಿಂಗಿರ್ತೀನಿ ನೋಡಿ ನೀವು ಹೆಂಗಾಗತ್ತೆ ಅನ್ನೋ ಥರ ಅವ್ನು ನಮ್ಗೆ ಆಪ್ಷನ್ಸ್ಗಳು ಕೊಡ್ತಾ ಇದ್ದ ಪಾಪ. ಲೈಕ್ ರಿಯಲಿ ಹ್ಯಾಟ್ಸ್ ಆಫ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಕ್ಕಾಗಿ. ಆ್ಯಂಡ್ ಜೀವನ ಲೈಕ್ ಲಿಟ್ರಲಿ ನನಗೆ ಇವಾಗ ಅನ್ಸತ್ತೆ ಆ ಮಗನ ಫೀಲ್ ಇವಾಗ ಬರುತ್ತೆ. ಅವಾಗ ಅಂದರೆ ಸುಮ್ಮನೆ ಇವ್ ಸಿಕ್ಕಾಪಟ್ಟೆ ತರಲೆ ಬಡಿ ಮಗನ್ ಏನಾದ್ರು ತಗೊಂಡು ಹೊಡೆದ್ಬಿಡೋ ತಲೆಗೆ ಅನ್ಸೋದು, ಹುಚ್ಚಾಪಟ್ಟೆ ಮಾಡೋನು ಸರ್. ಆಮೇಲೆ ಆ ನಾಯಿಗೆ ರಾಸ್ ಎತ್ಬಿಡೋದು, ಹಂಗೆ ಇದು ಮಾಡೋನು. ನಾನು ಆಮೇಲೆ ಡೈರೆಕ್ಟರ್ ಸರ್ಗೆ ಹೇಳಿದೆ, ಡೈರೆಕ್ಟರ್ ಸರ್ ಜಾಸ್ತಿ ಬೇಡಿ ಮೇಡಮ್ ನಮ್ಮ ಅಣ್ಣನ ಮಗ ಅದು. ಅಯ್ಯೋ ಸಾರಿ ಸರ್. ಆಮೇಲೆ ಗೊತ್ತಾಯಿತು ನನಗೆ. ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸು ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಜಿಜಿ ಜೊತೆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ತುಂಬಾ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ. ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ, ಇನ್ನೂ ಯಾವಾಗ ರಿಲೀಸ್ ಮಾಡ್ತೀರಾ, ನಾವೇ ಮರ್ತೋಗ್ಬಿಡ್ತೀವಿ ಸಿನಿಮಾನ, ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು. ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ಥರದ್ದು ಒಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ, ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ, ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ, ಬನ್ನಿ ಅಂತ ಹೇಳಿದ್ರು. ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ. ಸೂಪರ್. ಯುವನಿಗೆ ಕೊಡೋಣ. ಏನೋ ಅವರು ಅಷ್ಟೊಂದು ಟ್ರೈನಿಂಗ್ ತಗೊಂಡೆ. ಅದಾದ್ಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಆದರೂ ಬಿಡಲಿಲ್ಲ, ಮಾಡ್ದೋ. ಸ್ವಲ್ಪ ಡಿಫಿಕಲ್ಟ್ ಇತ್ತು, ಆದರೂ ಮಾಡ್ದೋ. ಅವನ ಜೊತೆ ಅವನ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ, ಆ ಥರ ಅವನು ಅಲ್ಲಿ ಎಲ್ಲರನ್ನೂ ಶೈನ್ ಮಾಡ್ತಾ ಇದ್ದ. ಸೊ ಇಷ್ಟೇ. ಇಲ್ಲಿ ಬಂದಿರೋರ್ಗೆಲ್ಲರೂ ನಾನು ಇಷ್ಟೇ ಕೇಳೋದು, ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜಲಸಿ ಸ್ಟಾರ್ಟ್ ಆಗ್ತಾ ಇದೆ, ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟರ್ ಮೇಲೆ. ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ, ಅಲ್ಲೂ ಎಲ್ಲ ಬಂಡಿ ಅಂತ ಅವನಿಗೆ ಮುತ್ಕೊಂತಾರೆ. ನಾನು ಯಾರು ಕೇರ್ ಮಾಡ್ತಾ ಇಲ್ಲ. ನಂದು ಸಾಂಗು ಬರಲಿಲ್ಲ, ನಾನೇನು ಇನ್ನೂ ತೋರಿಸೋ ಇಲ್ಲ. ಸೊ ಇದರಲ್ಲಿ ಹೌದು ಸೈಡ್ ಆ್ಯಕ್ಟ್ರೆ, ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆ್ಯಕ್ಟ್ರ್ ಅಂತ. ಹೀರೋ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಹೀರೋ ಜೊತೆಗೆ ಆ್ಯಕ್ಟ್ ಮಾಡೋಕ್ಕೆ, ಅದು ಹೆಮ್ಮೆನೂ ಇದೆ ನನಗೆ. ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ. ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ. ಮೇಯ್ನ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಎಲ್ಲರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ. ಇವನ್ ಈ ಇವೆಂಟು ನೋಡ್ಬೋದು, ಆ ಥರ ಫಿಲಮಲ್ಲೂ ಆಗಲಿ ಕಥೆಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ.
ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತೆ. ಥ್ಯಾಂಕ್ ಯು. ಮ್ಯೂಸಿಕ್ ಅಂದ ತಕ್ಷಣನೇ ಒಂದು ಕನ್ಫರ್ಮ್ ಇರುತ್ತೆ ಅದು 100% ಸಾಂಗ್ ಹಿಟ್ ಆಗುತ್ತೆ ಅಂತ. ಯಾಕಂದ್ರೆ ಅವ್ರು ತುಂಬ ಸೋಲ್ ಇದೆಲ್ಲ ಒಂದು ಕತೆ ಅಂದಮೇಲೆ, ಸೊ ಅದನ್ನು ನಾನು ಹಿಂದೆ ಹಂಸಲೇಖವರಾಗಲಿ ಇಳಿಯರಾಜವರಾಗಲಿ ಯಾರೇ ಆಗಲಿ ಒಂದು ಕತೆ ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು. ಅದಕ್ಕೆ ಇವತ್ತಿನವರೆಗೂ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ಗಳು ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದರೆ ಬಿಕಾಸ್ ಆಫ್ ಆ ಉದಾಹರಣೆನೇ ನನಗೆ ಆರ್.ಪಿ. ಸರ್. ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾರು ಕೊಟ್ಟರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು. ಅದಕ್ಕೆ ನನಗೆ ಕನ್ಫರ್ಮ್ ಇತ್ತು 100% ಇದು ಹಿಟ್ ಆಗೇ ಆಗುತ್ತೆ ಸಾಂಗ್ ಅಂತ. ನಾನು ಕೇಳಿದ ತಕ್ಷಣ ಹೇಳಿದೆ ಈ ಸೂರ್ ಸಾಂಗ್ ಪಿಕ್ ಇಟ್ ಬಿಡೋ ಈ ಸಾಂಗ್ ಅಂದ್ಬಿಟ್ಟು. Wherever you are, your blessings are there with us. Thank you for being with us. Yeah, thank you very much, Apu sir, for whatever you are with us. Thank you. Yeah. ನಿಮ್ಮ ವಾಯ್ಸಲ್ಲಿ ಆ ಹಾಡು ಕೇಳಿದ ತಕ್ಷಣ ಇಷ್ಟೊತ್ತು ಪ್ರೆಸ್ ಮೀಟ್ ಒಂದು ಇದ್ರಲ್ಲಿ ಹೋಗ್ತಾ ಇತ್ತು, ಒಂದು ಮೋಡಲ್ಲಿ ಅದು ಒಂದು ಫೀಲೇ ಚೇಂಜ್ ಆಗೋಗ್ಬಿಡ್ತು ಸರ್. ಅದು ನಿಮ್ಮ ಧ್ವನಿ, ಆ ಬರವಣಿಗೆ, ಆ ಹಾಡನ್ನು ಮಾಡಿರೋ ಅಪ್ಪು ಸರ್, ಅವರೆಲ್ಲರಿಗೂ ಇರುವಂಥ ತಾಕತ್ತು ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಬಗ್ಗೆ ಹೆಂಗೆ ಒಪ್ಪಿಸಿದ್ರು ಸರ್ ಇವ್ರು ನಿಮಗೆ? Yeah, actually I saw the part 1. He made me watch the part 1 first. Part 1 was a decent movie and there are a lot of emotions, ups and downs in the movie. I liked it. And then he narrated the part 2. Then I felt this is something. This is not a normal film. It's not just an animal and human emotion. There are a lot of things, a soul connection in it. It's a love story between a boy and a dog, I can say. It's a beautiful, soulful love story. Anyone will fall in love with this movie. That is the kind of script it is. So I fell in love and I agreed. Yeah. ಸೂಪರ್. ಇವತ್ತು ಒಂದು ಹಾಡಷ್ಟೇ ರಿಲೀಸ್ ಆಗಿರೋದು, ಟೋಟಲ್ 6 ಹಾಡುಗಳಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಸರ್, ಆ ಹಾಡುಗಳಿಂದ ಹೆಂಗೆ ಮೂಡ್ ಬಂದಿರ್ಬೋದು ಅಂತ. ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗ್ ಅಲ್ಲೇ ಹೇಳಿದ್ರು ಒಟ್ಟಿಗೆ ಮತ್ತೆ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. Give mic to Prem sir. No, there is a small thing that because I am directing, he feels that okay, he became director, he won't work for me. No, I am officially telling he is always my director, I am his music director. Okay. Now it's his time to announce. ಆಲ್ವೇಸ್ ನಾನು ಯಾವಾಗಲೂ ಅಷ್ಟೇ ಸುಮಾರು ಅವ್ರ ಹತ್ರದಿಂದ ಸುಮಾರು ಕಲ್ತಿದ್ದೀನಿ ನಾನು ಎಕ್ಸ್ಕ್ಯೂಸ್ ಮೀ ನಡಿಬೇಕಾದ್ರೆ ತುಂಬ ಅವ್ರು ಕಂಪೋಸ್ ಮಾಡೋ ಸ್ಟೈಲ್ ಆಗಲಿ, ಕತೆ ಇನ್ವಾಲ್ವ್ ಆಗೋದಾಗಲಿ, ಸೊ ಪ್ರತಿಯೊಂದು. ಸೊ ನನಗೆ ಗೊತ್ತಿರಲಿಲ್ಲ. ಮೋಸ್ಟ್ಲಿ ಆರ್.ಪಿ. ಸರ್ ಮೋಸ್ಟ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ಗಳಿಗೆ ಹೋಗ್ಯಾರೆ. ಮ್ಯೂಸಿಕ್ ಯಾಕೋ ಸೊ ಹಿಂದೆ ಹೆಜ್ಜೆ ತೆಗ್ದಿಯಾರೇನೋ ಅನ್ನೋ ಒಂದು ಭಾವನೆ ನನಗಿತ್ತು. ನನಗೆ ಗೊತ್ತಿರಲಿಲ್ಲ. ಬಂದು ಹೇಳಿದ್ಮೇಲೆ ಆರ್.ಪಿ. ಸರ್ ಯಾರು ಮ್ಯೂಸಿಕ್ ಒಂದೆ ಆರ್.ಪಿ. ಸರ್ ಅಂದ. ಹೌದಾ, ಆರ್.ಪಿ. ಸರ್ ಮಾಡ್ತೀಯಾರ? ಓಕೆ ಅಂತ ನಮ್ಗೆ ಖುಷಿ ಆಯಿತು. ಆರ್.ಪಿ. ಸರ್ ಬರ್ತಾವ್ರೆ ಅಂದ ತಕ್ಷಣ ಬಂದೆ ನಾನು ಬಂದ ತಕ್ಷಣ ಅದೇ ಹೇಳಿದೆ, ಮಾಡೋಣ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವುದೇ ಕಾರಣಕ್ಕೆ. ಯಾಕಂದರೆ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ. ಅಂದರೆ ನಾವು ಸತ್ರು, ನಮ್ಮ ಪೀಳಿಗೆ ಎಷ್ಟೇ ಜನ, ನನ್ನ ಮಗ ಆಗಲಿ ಮೊಮ್ಮಗ ಯಾರೇ ಸತ್ರು, ಆ ಸಾಹಿತ್ಯ ಸಾಂಗ್ ಅಂತ ಯಾವತ್ತೂ ಸಾಯಕ್ಕೆ ಚಾನ್ಸೇ ಇಲ್ಲ. ಮತ್ತು ನಮ್ಮ ಗುರುಗಳಾದ ಪ್ರೇಮ್ ಸರ್ ಬಂದು ಕಾಗೆ ಹಾಕ್ತಿದ್ರು ಫಸ್ಟ್ ಹೇಳಿಗೆ, ಅದಕ್ಕೆ ಸರ್ ಕರೆಕ್ಟಾಗಿ ಹೇಳಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಅಲ್ಲ, ಅದಕ್ಕೆ ನಾನೇ ಆಂಕರ್ ಇದ್ದಿದ್ದು. ಇಲ್ಲ ನನ್ನನ್ನು ನಂಬ್ತಿರ್ಲಿಲ್ಲ. ಬರುವಾಗ ಮುಂಚೆನೆ ಮನೋ ಫೋನ್ ಮಾಡ್ದ, ಗುರು ಎಲ್ಲಿದ್ಯಾ, ಎಲ್ಲಿ ಹೋಗ್ತಾ ಇದ್ಯಾ? ಇಲ್ಲ ಇದ್ದೀನಿ ಬಸ್ ನಾನು ನಂಬಲ್ಲ. ಅದಕ್ಕೆ ಆಮೇಲೆ ಸಾಂಗ್ ಕೇಳಿದ್ರು. ಸಾಂಗ್ ಕೇಳ್ಬಿಟ್ಟು ಸಖತ್ತಾಗಿದೆ, ಯಾವುದು ರಿಲೀಸ್ ಮಾಡಬೇಡ, ಫಸ್ಟ್ ಈ ಸಾಂಗ್ನ ರಿಲೀಸ್ ಮಾಡಂತ. ಓಕೆ ಸರ್, ನೀವೇ ಬಂದು ಲಾಂಚ್ ಮಾಡ್ಕೋಬೇಕು ಅಂತ ಹೇಳಿದೆ, ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಮತ್ತು ಇನ್ನೊಬ್ಬರು ದಿಗ್ಗಜರು, ಒಬ್ಬರು ದಿಗ್ಗಜರ ಬಗ್ಗೆ ಆಯಿತು. ಎರಡನೇ ದಿಗ್ಗಜರು ಸರ್ ಏನಂದರೆ ಅವ್ರು ಹೇಳಿದ್ರಲ್ಲ, ಒಂದು ಸೋಲ್ ಕನೆಕ್ಷನ್. ಅಂದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್. ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು. ಯಾರು ಅಂತ ಹುಡುಕ್ಬೇಕಾದ್ರೆ ನಮ್ಮ ರವಿ ಅಣ್ಣ ಸರ್ನ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದ್ರು.
ಆಮೇಲೆ ಎರಡನೇ ಮಾತೇ ನೋಡಲಿಲ್ಲ, ಯಾಕೆಂದರೆ ಎಕ್ಸ್ಕ್ಯೂಸ್ ಮೀ ನಾನು ವರ್ಕ್ ಮಾಡಿದ್ದೀನಿ, ಪ್ರೀತಿಗೆ ಭೂಮಿಲ್ದೆ ವರ್ಕ್ ಮಾಡಿದ್ದೀನಿ, ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತಾರೆ. ಆಮೇಲೆ ಕತೆ ಕೇಳಿದರು, ಎಲ್ಲ ಆಯಿತು. ಕತೆ ಕೇಳಿದ್ಮೇಲೆ RP ಸರ್ ಒಂದು ಏನಕ್ಕೆ ಅಂದರೆ ಇಂಪ್ರೂವೇಷನ್ ನಂದು ಕತೆ ಮತ್ತೆ ಇಂಪ್ರೂವ್ ಆಯಿತು. ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಒಂದು ಐಡಿಯಾ ಕೊಟ್ಟರು, ಬ್ಯೂಟಿಫುಲ್ ಐಡಿಯಾ. ಅದು ಹೇಳೋಕ್ಕಾಗಲ್ಲ ಹೊರಗಡೆ, ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ. ಅಂದರೆ ಹೌದಲ್ವಾ, ನಾನು ಒಂದು ಪಾಯಿಂಟ್ನ ಕನ್ವೆ ಮಾಡಬೇಕಿತ್ತು, ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನೋ ಒಂದು ಮಾರ್ಕ್ ಮಾಡಿ, ಅಷ್ಟೇ ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದ್ರು. ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ, ಅದು ಇದೆ, ಇದೂ ಇದೇನೆ ಅಂತ ಕಂಡು ಹಿಡಿತಾರೆ. ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದರೆ, ಈ ಸಾಂಗ್ ಲಿರಿಕ್ಕು ನಾನೇ ಬರ್ತಿದ್ದೀನಿ, ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಲ್ಲ ಈ ತರ ಡೈರೆಕ್ಟ್ರು ಓಕೆ ಅಣ್ಣ, ಈ ತರ ನೋಡಿ ನನ್ನ ಪಕ್ಕ ನಿಂತ್ಕೊಂಡು ನಮ್ಗೆ ಡೌನ್ ಮಾಡ್ತಾನೆ. ನಾನು ಅದೇ ಸ್ಕೂಲಲ್ಲಿ ಬಂದಿರೋದು. ಇಲ್ಲ ಏನಂದ್ರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗೆ ಬಂತು ಅಂದರೆ, ಇವ್ರ ಜೊತೆ ಈಗ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತಾ ಜಾಸ್ತಿ ಅಲ್ವಾ, ಅವ್ರ ಜೊತೆ ಕೂತ್ಕೊಂಡು ಲೈನಿಗೆ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಜೊತೆಗೆ ಮೀಟ್ರ್ ಹಿಡಿದು ಕೊನೆಗೆ ನಾವು ಮೀಟ್ರ್ ಹಿಡಿಯೋ ಲೆವೆಲ್ ಬಂದಿದ್ದೀವಿ. ಅದಾಯಿತು. ಅದಾದಮೇಲೆ ಶೂಟಿಂಗ್ ಶುರು ಮಾಡಬೇಕಿತ್ತು. ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಾಗಿರೋದ್ರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿದ್ದು. ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರು ಈ ಸಲ. ಮತ್ತು ಡಾಗ್ ಜೊತೆ, ಯಾರು ಡಾಗ್ ಅನ್ನಲ್ಲ, ಬಂಟಿ ಮತ್ತು ಸಿಂಬುನ್ ಜೊತೆ ಕನೆಕ್ಟ್ ಆಗಬೇಕಾಗಿತ್ತು ಫಸ್ಟು. ಇವನ್ನ ಎವ್ರಿ ಡೇ ಒಂದು 3 months ಕಳಿಸಿದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಬೈಕೊಂಡು ನಮ್ಮ ಹಿಂಗೆ ಮಾಡ್ತೇವೆ ಅಂತ ಹೋಗೋಣ, ಟ್ರೈನಿಂಗ್ ತೊಗೊಂಡ ಚೆನ್ನಾಗಿ ಮಾಡ್ದ. ಅದೇ ಥರ ರಾಕೇಶ್ ಅವರು, ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಅವರು ಬ್ಯೂಟಿಫುಲ್. ಬಂಟಿ ಅವ್ರನ್ನ ಬಿಟ್ಟೇ ಹೋಗಲ್ಲ, ಆ ಲೆವೆಲ್ಗೆ ಅವ್ರನ್ನ ಅಟ್ಯಾಚ್ ಮಾಡ್ಕೊಂಬಿಟ್ರು. ಸೊ ಅದಾದಮೇಲೆ ನಮಗೆ ಅದೇ ಪಾರ್ಟುನ ಬೇರೆ ಲೆವೆಲಿಗೆ ತೊಗೊಂಡೋಗ್ಬೇಕಾಗಿತ್ತು. ಅದನ್ನು ಟ್ರೈ ಮಾಡಿ ತೊಗೊಂಡೋಗಿದ್ದೀವಿ ಅಂತ ಅನ್ಕೊತೀನಿ. ಇದು ಫಸ್ಟ್ ಸಾಂಗಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು, ಏನೋ ಒಂದು ಹೋಪ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊತೀನಿ. ಶಾರ್ಟ್ಲಿ ಇನ್ನೊಂದು ಟ್ರೈಲರು ಮತ್ತು ಇನ್ನೊಂದು ಸಾಂಗು ತೊಗೊಂಬರ್ತೀವಿ. ಥ್ಯಾಂಕ್ ಯು. ಬನ್ನಿ